ಡೆಡ್ಪೂಲ್ ಅಂಡ್ ವೋಲ್ವರಿನ್. ಇದು 2024ರಲ್ಲಿ ಒಂದು ಹಾಲಿವುಡ್ ಆಕ್ಷನ್ ಕಾಮಿಡಿ ಜಾನರ್ ರಿಲೀಸ್ ಆಗಿದ್ದು, ಶಾನ್ ಲಿವಿ ಅವರು ಡೈರೆಕ್ಟ್ ಮಾಡಿ ರಿಯಾನ್ ರೆನಾಲ್ಡ್ಸ್ ಅವರು ಡೆಡ್ಪೂಲ್ ಆಗಿ, ಹ್ಯೂ ಜಾಕ್ಮ್ಯಾನ್ ಅವರು ವೋಲ್ವರಿನ್ ಆಗಿ ಲೀಡ್ ರೋಲ್ನಲ್ಲಿ ಆಕ್ಟ್ ಮಾಡಿರ್ತಾರೆ. ಈ ಮೂವಿ ಸ್ಟೋರಿ ಬಗ್ಗೆ ಹೇಳೋದಾದ್ರೆ, ಓಪನಿಂಗ್ ಸೀನ್ ಅಲ್ಲಿ ಡೆಡ್ಪೂಲ್ ಅವರು ಟೈಮ್ ಟ್ರಾವೆಲ್ ಡಿವೈಸ್ ನ ಯೂಸ್ ಮಾಡಿ ತನ್ನ ಟೈಮ್ ಲೈನ್ ಇಂದ ಸ್ಯಾಕರ್ ಟೈಮ್ ಲೈನ್ ಅನ್ನೋದಕ್ಕೆ ಹೋಗಿ ಅಲ್ಲಿ ಹ್ಯಾಪಿ ಹೋಗನ್ನ ಮೀಟ್ ಮಾಡ್ತಾರೆ. ಅಲ್ಲಿ ಹೋಗಿ ಅವ್ರ ಹತ್ರ ನಾನು ಕೂಡ ಒಬ್ಬ ಸೂಪರ್ ಹೀರೋ, ನಾನು ಅವೆಂಜರ್ಸ್ ಟೀಮ್ಗೆ ಜಾಯ್ನ್ ಆಗ್ಬೇಕು ಅಂತ ಕೇಳಿದಾಗ ಹ್ಯಾಪಿ ಹೋಗನ್ ನಗಾಡ್ಕೊಂಡು, ಏನಪ್ಪಾ ನೀನ್ ಕಾಮಿಡಿ ಮಾಡಕ್ ಬಂದಿದ್ಯಾ, ಇಲ್ಲಿ ಅವೆಂಜರ್ಸ್ ಅನ್ನೋರೆಲ್ಲಾರು ತಾನು ಅವೆಂಜರ್ ಆಗ್ಬೇಕು ಅಂತ ಬಂದವರಲ್ಲ, ಈ ಪ್ರಪಂಚನ ಕಾಪಾಡಬೇಕು ಅಂದ್ಬಿಟ್ಟು ಅವರೊಂದು ಟೀಮ್ ಕಟ್ಟು ಅದಕ್ಕೆ ಅವೆಂಜರ್ಸ್ ಅಂತ ಒಂದು ನೇಮ್ ಇಟ್ಟಿರೋದಷ್ಟೇ. ನೀನ್ ಬಂದಿದ ತಕ್ಷಣ ಅವೆಂಜರ್ ಆಗ್ತೀನಿ ಅಂತಂದ್ರೆ ಸೇರ್ಸ್ಕೋತಾರೆ ಅನ್ಕೊಂಡಿದ್ಯಾ, ಹೋಗ ಕಾಮಿಡಿ ಮಾಡ್ಬೇಡ ಅಂತ ಹೇಳಿ ಕಳಿಸ್ತಾರೆ. ಆದ್ರೆ ಡೆಡ್ಪೂಲ್ ಟೈಮ್ ಟ್ರಾವೆಲ್ ಮಾಡಿದೊಂದು ಎಫೆಕ್ಟ್ ಆಗಿ ಅಲ್ಲಿ ಮಲ್ಟಿವರ್ಸ್ ಕ್ರಿಯೇಟ್ ಆಗುತ್ತೆ. ಆ ಮಲ್ಟಿವರ್ಸ್ ಅಲ್ಲಿ ಒಂದು ದೊಡ್ಡ ಪ್ರಾಬ್ಲಮ್ ಅಂತ ಬಂದಾಗ ಆ ಪ್ರಾಬ್ಲಮ್ ನ ಡೆಡ್ಪೂಲ್ ತಾನು ಒಬ್ನೇ ಈ ಪ್ರಾಬ್ಲಮ್ ನ ಹೆಂಗಪ್ಪ ಫೇಸ್ ಮಾಡೋದು, ಹೇಗ್ ಸಾಲ್ವ್ ಮಾಡೋದು ಅಂದ್ಬಿಟ್ಟು ತಲೆ ಕೆಟ್ಟೋಗಿ ವೋಲ್ವರಿನ್ ಕರ್ಕೊಂಡ್ ಬಂದು ಅವರಿಬ್ರು ಆಕ್ಷನ್ಗೆ ಇಳಿತಾರೆ. ಇದಾದ್ಮೇಲೆ ಅವ್ರು ನಿಜವಾಗ್ಲೂ ಮಲ್ಟಿವರ್ಸಿಗೆ ಬಂದಿದ್ದ ಆ ಒಂದು ಪ್ರಾಬ್ಲಮ್ ನ ಹೇಗ್ ತಡಿತಾರೆ ಅನ್ನೋದೇ ನೆಕ್ಸ್ಟ್ ಸ್ಟೋರಿ. ಈ ಮೂವಿ ಬಂದು ಮಾರ್ವೆಲ್ಸ್ ಯೂನಿವರ್ಸ್ ಅಲ್ಲಿ 34ನೇ ಪಾರ್ಟ್ ಆಗಿ ಡೆಡ್ಪೂಲ್ ನ ನೆಕ್ಸ್ಟ್ ಸೀಕ್ವೆಲ್ ಆಗಿ ರಿಲೀಸ್ ಆಗಿದೆ. ಸೀಕ್ವೆಲ್ ಅಂತ ಹೇಳಿದ ತಕ್ಷಣನೇ ಈ ಮೂವಿನ ಹಾಗೆ ಹೋಗಿ ನೋಡ್ಬೋದಾ, ಇಲ್ಲಾಂದ್ರೆ ಡೆಡ್ಪೂಲ್ 1 and 2 ನ ನೋಡ್ಲೇಬೇಕಾ ಅಂತ ಕೇಳಿದ್ರೆ, 2016 ರಿಲೀಸ್ ಆಗಿದ್ದ ಡೆಡ್ಪೂಲ್ 1 and 2018 ರಿಲೀಸ್ ಆಗಿದ್ದ ಡೆಡ್ಪೂಲ್ 2 ನ ನೋಡ್ಕೊಂಡು ಹೋದ್ರೆ ನಿಜವಾಗ್ಲೂ ಈ ಮೂವಿ ಇನ್ನೂ ಸ್ವಲ್ಪ ಜಾಸ್ತಿ ಇಷ್ಟ ಆಗೋದಂತೂ ಗ್ಯಾರಂಟಿ. ಯಾಕಂದ್ರೆ ಕ್ಲೀನ್ ಆಗಿ ಆ ಒಂದು ಪಾರ್ಟ್ 1 ಪಾರ್ಟ್ 2ಗೆ ಕನೆಕ್ಷನ್ ಕ್ಲೀನ್ ಆಗಿ ಕೊಟ್ಟಿದ್ದಾರೆ ಇದರಲ್ಲಿ. ಅದು ನೋಡ್ಕೊಂಡು ಹೋದ್ರೆ ನಿಮಗೆ ನಿಜವಾಗ್ಲೂ ಸ್ಟೋರಿ ಏನ್ ನಡೀತಾ ಇದೆ, ಡೆಡ್ಪೂಲ್ಗೆ ಯಾರ್ಯಾರು ಏನೇನ್ ಆಗ್ಬೇಕು, ಅವ್ರು ಇವ್ರಿಗೆ ಹೇಗ್ ರಿಲೇಷನ್ ಆಗ್ಬೇಕು, ಅವರೆಲ್ಲ ಇವ್ರಿಗೆ ಹೇಗೆ ಹೆಲ್ಪ್ ಮಾಡಿದ್ರು ಅಂತ ನಿಮ್ಗೊಂದು ಕ್ಲಿಯರ್ ಕಟ್ ಇಮ್ಯಾಜಿನೇಷನ್ ಬರೋದಂತೂ ಗ್ಯಾರಂಟಿ. ಆ ಹಳೆ ಮೂವಿನ ನೋಡ್ದಲೇನು ನೋಡ್ಬೋದು, ಬಟ್ ನಿಮಗೆ ಆ ರೇಂಜ್ ಸ್ಟೋರಿ ಗ್ರಿಪ್ ಕೂರಲ್ಲ. ಇದ್ರ ಮೇಲೂ ಹೇಳ್ಬೇಕು ಅಂತಂದ್ರೆ ಆಸ್ ಯೂಶುವಲ್ ಹಾಲಿವುಡ್ ಟಚ್ ಮತ್ತೆ ಮಾರ್ವೆಲ್ಸ್ ಯೂನಿವರ್ಸಿಗೆ ಅಂತ ಬೇಕಾಗಿರೋ ಅದು ಆಕ್ಷನ್ ಸೀಕ್ವೆನ್ಸ್ ಆಗಿರ್ಲಿ, ಸಿನಿಮಾಟೋಗ್ರಫಿ ಆಗಿರ್ಲಿ, VFX SFX ಅದೆಲ್ಲ ಹಾಲಿವುಡ್ ಬಗ್ಗೆ ಹೇಳಾಗೇ ಇಲ್ಲ. ಇಡೀ ಪ್ರಪಂಚನೇ ಅವ್ರು ನೋಡಿ ಕಲಿತಾ ಇರ್ಬೇಕಾದ್ರೆ ಮಾರ್ವೆಲ್ಸ್ ಅನ್ನೋರು ತನಿಗೆ ಆದಂತ ಒಂದು ದೊಡ್ಡ ಪ್ರಪಂಚನೇ ಕಟ್ಟಿದ್ದಾರೆ. ಆ ಹೆಸರಿಗೆ ತಕ್ಕಂತೆ ಆಕ್ಷನ್ಸ್, ಆ ವಿಜುವಲ್ಸ್ ಮಾತ್ರ ಥಿಯೇಟರ್ ಅಲ್ಲಿ ಬೇರೆ ಲೆವೆಲ್ ಫೀಲ್ ಕೊಡೋದಂತೂ ಗ್ಯಾರಂಟಿ. ಈ ಮೂವಿ ಸ್ಟೋರಿ ಬಗ್ಗೆ ಹೇಳೋದಾದ್ರೆ, ಡೈರೆಕ್ಟರ್ ಶಾನ್ ಲಿವಿ ಮತ್ತೆ ಡೆಡ್ಪೂಲ್ ಆಗಿ ಬಂದಿರೋ ರಿಯಾನ್ ರೆನಾಲ್ಡ್ಸ್ ಜೊತೆಗೆ ಇನ್ನೂ 3 ಜನ ಸೇರ್ಕೊಂಡು ಈ ಸ್ಟೋರಿ ಬರ್ದಿದ್ದಾರೆ. ಆದ್ರೆ ಶಾನ್ ಲಿವಿ ಅವರು ಲೀಡ್ ಆಗಿ ಬಂದು ಡೈರೆಕ್ಟ್ ಮಾಡಿರುವಂತ ಮೂವಿ ಇದು. ಆದ್ರೆ ಇವರೆಲ್ಲ ಸ್ಟೋರಿ ಬರಿಬೇಕಾದ್ರೆ ಏನ್ ಮಾತಾಡಿದ್ರು ಅಂತ ಏನು ಅಂತಾನೆ ಗೊತ್ತಿಲ್ಲ. ಅವರು ಆಕ್ಷನ್ ಸೀಕ್ವೆನ್ಸ್ ಗಳಿಗೆ ತುಂಬಾ ಪ್ರಾಮುಖ್ಯತೆ ಕೊಟ್ಟು ಕಂಟೆಂಟ್ ಬಗ್ಗೆ ಒಂದು ಕಾನ್ಸಂಟ್ರೇಷನ್ ಕೊಟ್ಟು ಮೂವಿ ಹೇಗ್ ಬೇಕೋ ಆಗ ಹೋಗ್ತಾನೆ ಇರುತ್ತೆ. ಒಂದು ಮಾರ್ವೆಲ್ಸ್ ಯೂನಿವರ್ಸ್ ಟಚ್ ಅಂತ ಎಲ್ರಿಗೂ ಗೊತ್ತಿರೋ ಹಾಗೆ ಸೆಂಟರ್ ಅಲ್ಲಿ ಅವೆಂಜರ್ಸ್ ಗೆಸ್ಟ್ ಅಪಿಯರೆನ್ಸ್ ಆಗಿರ್ಬೋದು. ಗೆಸ್ಟ್ ಅಪಿಯರೆನ್ಸ್ ಅಂತ ಹೇಳೋದಾದ್ರೆ ಅವೆಂಜರ್ಸ್ ಯಾರ್ಯಾರು ಬರ್ತಾರೆ ಅಂತ ಹೇಳಿದ್ರೆ ನಿಮಗೆ ಮೂವಿ ನೋಡ್ಬೇಕಾದ್ರೆ ಆ ಕಿಕ್ ಹೋಗ್ಬಿಡುತ್ತೆ. ಸೊ ನೀವು ಥಿಯೇಟರ್ ಹೋಗಿ ನೋಡ್ಬೇಕಾದ್ರೆ ಆ ಬೇರೆ ಫೀಲ್ ಕೊಡೋದಂತೂ ಗ್ಯಾರಂಟಿ. ಆದ್ರೆ ಇವ್ರು ಎಲ್ಲಿ ಕನ್ಫ್ಯೂಸ್ ಆದ್ರು ಅಂತಂದ್ರೆ, ನಿಜವಾಗ್ಲೂ ಮಾರ್ವೆಲ್ಸ್ ಯೂನಿವರ್ಸ್ ಅವರು ನೆಕ್ಸ್ಟ್ ಆ ಯೂನಿವರ್ಸ್ ನ ಹೇಗ್ ಕಂಟಿನ್ಯೂ ಮಾಡ್ಬೇಕು ಅಂತ ಒಂದು ಕನ್ಫ್ಯೂಸ್ ಸ್ಟೇಟ್ ಅಲ್ಲೇ ಇದಾರೆ ಅಂತ ಅನ್ಸುತ್ತೆ. ಆ ಒಂದೊಂದು ಕ್ಯಾರೆಕ್ಟರ್ ಗಳು ಬರ್ಬೇಕಾದ್ರೆ ಅವ್ರಿಗೆ ಆದಂತ ಒಂದು ಇಂಪಾರ್ಟೆನ್ಸ್, ಅವ್ರು ಯಾಕೆ ಬಂದ್ರು ಅಂತ ಎಲ್ಲೂ ಕ್ಲಿಯರ್ ಕಟ್ ಆಗಿ ಒಂದು ಪಿಕ್ಚರ್ ಕೊಡ್ಲೇ ಇಲ್ಲ. ಆ ಫೈಟಿಂಗ್ ಸೀಕ್ವೆನ್ಸ್ ಅಂತೂ ಒಂದು ಪಾಯಿಂಟ್ ಅಲ್ಲಿ ಡೆಡ್ಪೂಲ್ ಮತ್ತೆ ವೋಲ್ವರಿನ್ ಅವ್ರು ಇಬ್ರು ಕೂಡ ಒಂದು ಆಕ್ಷನ್ ಸೀಕ್ವೆನ್ಸ್ ಎದುರು ಬದ್ರು ಬಂದು ನಿಂತ್ಕೊಂಡಾಗ ಆ ಆಕ್ಷನ್ ಸೀನ್ಸ್ ಗಳಂತೂ ನೋಡಕ್ಕೆ 2 ಕಣ್ಣು ಸಾಲದು. ಎಲ್ಲಿ ಹೋಗಿ ಎಲ್ಲಿ ಬರ್ತಾರೆ ಏನಾಗುತ್ತೆ ಅಂತ ನೀವು ಹುಡುಕೋತ್ತಿಗೆ ನೆಕ್ಸ್ಟ್ ಸೀನ್ಸ್ ಗಳಂಗೆ ಹೋಗ್ತಾನೆ ಇರುತ್ತೆ. ಆಕ್ಷನ್ ಗಳಂತೂ ಬೇರೆ ಲೆವೆಲ್, ಹಬ್ಬ ಅಂತಾನೆ ಹೇಳ್ಬೋದು. ಈ ಮೂವಿ ವಿಲ್ಲನ್ ಅಂತ ನಿಜವಾಗ್ಲೂ ಯಾರನ್ನ ಹೇಳ್ಬೇಕು ಅಂತ ಇವಾಗ್ಲಿನವರೆಗೂ ಡೌಟ್ ಹೊಡಿತಾ ಇದೆ. ಆ ಮೂವಿ ವಿಲ್ಲನ್ ಅಂತ ಒಬ್ಬ ಬರ್ತಾನೆ, ಆದ್ರೆ ಅವ್ನು ನಿಜವಾಗ್ಲೂ ವಿಲ್ಲನ್, ಅವನಿಗೆ ಆ ಕ್ಯಾರೆಕ್ಟರೈಸೇಷನ್ ಎಷ್ಟು ಇಂಪಾರ್ಟೆನ್ಸ್ ಆಗಿತ್ತು ಅಂತ ಅರ್ಥನೇ ಆಗ್ಲಿಲ್ಲ. ಆದ್ರೂ ಕೂಡ ಆ ವಿಲ್ಲನ್ ನ ಓವರ್ಟೇಕ್ ಮಾಡ್ಕೊಂಡು ಇವರಿಬ್ರು ಮಧ್ಯಾಹ್ನ ನಡೆಯೋ ಒಂದು ಆಕ್ಷನ್ ಸೀನ್ಸ್ ಆಗಿರ್ಲಿ, ಒಂದ್ ಪಾಯಿಂಟ್ ಅಲ್ಲಿ ಆ ಮಲ್ಟಿವರ್ಸ್ ಇಂದ ಇನ್ನೊಂದ್ 2-3 ಡೆಡ್ಪೂಲ್ ಅವರು ಸ್ಕ್ರೀನ್ ಅಲ್ಲಿ ಬಂದು ಆ 4 ಡೆಡ್ಪೂಲ್ ಮಧ್ಯ ನಡೆಯೋ ಒಂದು ಆಕ್ಷನ್ ಸೀಕ್ವೆನ್ಸ್ ಆಗಿರ್ಲಿ, ಆಸ್ ಯೂಶುವಲ್ ಮಾರ್ವೆಲ್ಸ್ ಯೂನಿವರ್ಸ್ ಅಂತೂ ಕ್ಲೈಮ್ಯಾಕ್ಸ್ ಅಲ್ಲಿ ಹಬ್ಬ ಮಾಡ್ತಾರೆ ಎಲ್ಲಾ ಮೂವಿಗಳಲ್ಲೂ. ಅದೇ ಪಾಯಿಂಟ್ ನ ಇಲ್ಲೂ ರೆಪ್ಲಿಕೇಟ್ ಮಾಡಿದ್ದಾರೆ. ಓವರ್ ಆಲ್ ಈ ಮೂವಿ ಬಗ್ಗೆ ಹೇಳೋದಾದ್ರೆ, ಒಂದು ಫ್ಯಾನ್ಸಿಗೋಸ್ಕರ ಮಾಡಿರುವಂತ ಮೂವಿ. ಈ ಮಾರ್ವೆಲ್ಸ್ ಯೂನಿವರ್ಸ್ ಅವರು ನೆಕ್ಸ್ಟ್ ಮೂವಿಗೆ ಅಂತ ಒಂದು ದೊಡ್ಡ ಲೀಡ್ ಅಂತ ಇಲ್ಲೂ ಕೊಡ್ಲೇ ಇಲ್ಲ. ಬಟ್ ಅವ್ರಿಗೆ ಅಂತ ಒಂದು ಇರೋ ಹೆಸರು ಏನಂತಂದ್ರೆ ಆ ಪೋಸ್ಟ್ ಕ್ರೆಡಿಟ್ ಆದ್ಮೇಲೆ ಬರುವಂತ ಒಂದು ಕನೆಕ್ಟಿವಿಟಿ ಅದು ಚೆನ್ನಾಗಿದೆ. ಅದು ಎಲ್ಲಾ ಮೂವಿನಲ್ಲೂ ಮಾರ್ವೆಲ್ಸ್ ಅವರು ಆ ಟಚ್ ಇದ್ದೇ ಇರುತ್ತೆ. ಅದು ಕೂಡ ಇಲ್ಲಿ ಚೆನ್ನಾಗಿ ವರ್ಕೌಟ್ ಆಗಿದೆ. ಬಟ್ ಓವರ್ ಆಲ್ ಈ ಮೂವಿ ಬಗ್ಗೆ ಹೇಳೋದಾದ್ರೆ, ಬೋರ್ ಹೊಡಿತಿದೆ ಅನ್ನೋದಾದ್ರೆ ಇದು 1 ಟೈಮ್ ವಾಚ್. ಥಿಯೇಟರ್ ಹೋಗಿ ನೋಡಿದ್ರೆ ಆ ಥಿಯೇಟ್ರಿಕಲ್ ಮೆಟೀರಿಯಲ್ ಅನ್ನೋದು ಗ್ಯಾರಂಟಿ. ಹೆಂಗೆ ನೋಡಿದ್ರೆ ಹಾಲಿವುಡ್ ಮತ್ತೆ ಮಾರ್ವೆಲ್ಸ್ ಯೂನಿವರ್ಸ್ ಅವರು ಥಿಯೇಟರ್ ಮೆಟೀರಿಯಲ್ ಅಂತಾನೆ ರಿಲೀಸ್ ಮಾಡೋದು. ಆ ಎಫೆಕ್ಟ್ ನಿಮಗೆ ಕೊಡೋದಂತೂ ನಿಜ. ಕೊಟ್ಟಿರೋ ದುಡ್ಡಂತೂ ಲಾಸ್ ಇಲ್ಲ. ಬಟ್ ಇದೊಂದು A ಸರ್ಟಿಫೈಡ್ ಆಗಿ ರಿಲೀಸ್ ಆಗಿದ್ದು, ಈ ಡೆಡ್ಪೂಲ್ ಅವರು ಕಾಮಿಡಿ ನಾನು ಮಾಡೇ ಮಾಡ್ತೀನಿ, ನೀವು ಕುತ್ಕೊಂಡು ಕೇಳಲೇಬೇಕು ಅಂದ್ಬಿಟ್ಟು ತಲೆಗೆ ಶೂಟ್ ಮಾಡಿರೋದಂತೂ ಗ್ಯಾರಂಟಿ. ಇದ್ರ ಮೇಲೆ ನೀವು ನೋಡ್ಲೇಬೇಕು ಅನ್ನೋದಾದ್ರೆ ಥಿಯೇಟರ್ಗೆ ಹೋಗಿ ನೋಡಿ ಎಂಜಾಯ್ ಮಾಡಿ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಬೇರೆ ಮೂವಿ ರಿವ್ಯೂ ಮಾಡಿ ನಿಮ್ಮನ್ನು ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.